ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿದ್ಯಾ, ಫ್ರೆಂಡ್ಸ್ ಆಗಿದ್ದು ಮದುವೆ ಆದ ನಮ್ಮ ಜೀವನನೇ ಇನ್ನೂ ಸರಿ ಹೋಗಿಲ್ಲ. ಇನ್ನು ರೀತು ಬೇರೆ ಮದುವೆ ಆದರೆ ಹೇಗಿರ್ತಾಳೆ? ಅವಳಿಂದ ರಾಕೇಶನ್ ಮರೆಯಕ್ಕಾಗತ್ತಾ? ಬೇರೆ ಹುಡುಗನ್ನ ಒಪ್ಕೊಳ್ಳೋದಕ್ಕಾಗತ್ತಾ? ನಮ್ಮನ್ನು ನೋಡಿ ಆದರೂ ಚಿಕ್ಕ ಮಾವ ಅರ್ಥ ಮಾಡ್ಕೊಂಡಿದ್ದಿದ್ರೆ ರಿತು ಜೀವನ ಹಾಳಾಗೋದು ತಪ್ತಿತ್ತು. ಚಿಕ್ಕ ಕೋಪಕ್ಕೆ ಹಠಕ್ಕೆ ಬಿದ್ದು ಆತ್ರದಲ್ಲಿ ಮದುವೆ ನಿರ್ಧಾರ ತಗೋತಿದ್ದಾರೆ. ಚಿಕ್ಕತ್ತೆಗೆ ಎಲ್ಲ ಗೊತ್ತಿದ್ರು ಏನೂ ಮಾಡೋದಕ್ಕಾಗ್ತಿಲ್ಲ ಅಮೂಲ್ ಬೇಬಿ. ಸೀತಮ್ಮ ಚಿಕ್ಕ ಮಾವಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗಂತೂ ತಲೆ ಕೆಟ್ಟೋಗಿದೆ. ರಿತು ಲೈಫು ನಮ್ಮ ಲೈಫ್ ಥರ ಆಗಬಾರ್ದಲ್ವಾ? ನಮ್ಮ ಲೈಫ್ ಏನೂ ಆಗಿಲ್ಲ. ನಿಜ, ಏನೂ ಆಗಿಲ್ಲ. ಸತ್ಯ, ಇವಾಗ ಏನು ಮಾಡೋಣ ಅದಾದರೂ ಹೇಳು. ನನಗೂ ಗೊತ್ತಾಗ್ತಿಲ್ಲ. ಹಾಂ ಸತ್ಯ, ನೀನು ಚಿಕ್ಕಮ್ಮನ ಜೊತೆ ಮಾತಾಡ್ತೀಯಾ? ರಿತು ಜೀವನ ಇಂಪಾರ್ಟೆಂಟು ಅಂತ ಅವ್ರಿಗೆ ಅರ್ಥ ಮಾಡಿಸಿ ಚಿಕ್ಕಪ್ಪನ ಜೊತೆ ಮಾತಾಡೋಕ್ಕೆ ಹೇಳು. ನೀನು ಹೇಳಿದ್ರೆ ಅವ್ರು ಕೇಳ್ತಾರೆ. ಚಿಕ್ಕತ್ತೆನೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ಅವ್ರು ನನ್ನ ಮಾತು ಕೇಳೋ ಪರಿಸ್ಥಿತಿಲಿಲ್ಲ. ಚಿಕ್ಕಮ್ಮ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಏನೇ ಕೋಪ ಮಾಡ್ಕೊಂಡಿದ್ರು ನಿನ್ನ ಮೇಲಿರೋ ಪ್ರೀತಿ ಅಭಿಮಾನ ಅವ್ರು ಕಡಿಮೆ ಆಗಿರಲ್ಲ. ನೀನೊಂದು ಮಾತು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಇದು ಒಂದು ಸತಿ ಪ್ರಯತ್ನ ಪಡು, ಮುಂದೇನಾಗುತ್ತೆ ನೋಡೋಣ. ಬೇಡ ಅಮೂಲ್ ಬೇಬಿ, ಬೇಕಿದ್ರೆ ನೀನೊಂದ್ಸತಿ ಮಾತಾಡು. ನಿನ್ನ ಮಾತು ಅವ್ರು ಕೇಳ್ಬೋದೇನೋ? ಕೆಲವೊಂದು ವಿಷಯಗಳನ್ನ ನೀನು ನನಗಿಂತ ಚೆನ್ನಾಗಿ ಮಾತಾಡ್ತೀಯ. ಅದು ಅಲ್ಲದೆ ನಿನಗೂ ಚಿಕ್ಕಮ್ಮನಿಗಿರೋ ರ್ಯಾಪನು ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ನೀನೇ ಹೋಗಿ ಮಾತಾಡು ಪ್ಲೀಸ್. ಹಾಗಂತೀಯ? ಹಾಂ, ಡೌಟೇ ಬೇಡ. ಎಂತೆಂಥ ಕೆಲಸಗಳನ್ನ ಮಾಡಿ ನೀನು ಸಕ್ಸಸ್ ಆಗಿದ್ಯಾ. ಅಂಥದ್ರಲ್ಲಿ ಇದೆಲ್ಲ ನಿನ್ಗೊಂದು ಮ್ಯಾಟ್ರಾ? ಜುಜುಬಿ ಹೋಗಿ ಮಾತಾಡು. ಸುಮ್ಮನಿರು ಅಮೂಲ್ ಬೇಬಿ, ಉಬ್ಬಿಸ್ಬೇಡ. ಆಯಿತು, ರಿತುಗೋಸ್ಕರ ಒಂದ್ಸಲ ಮಾತಾಡ್ತೇನೆ. ವೆರಿ ಗುಡ್ ಗರ್ಲ್, ಹೋಗಿ ಮಾತಾಡು. ಎಲ್ಲ ಇವಳ ಏನಾಗಿದೆ ಇವತ್ತು? ಇಷ್ಟೊಂದು ಖುಷಿಯಾಗಿದ್ದಾಳೆ, ಜೊತೆಗೆ ಬಟ್ಟೆ ಬೇರೆ ಪ್ಯಾಕ್ ಮಾಡ್ಕೋತಾ ಇದ್ದಾಳೆ. ಮತ್ತೇನಾದರೂ ತವ್ರ ಮನೆಗೆ ಹೋಗೋ ಸ್ಕೆಚ್ ಹಾಕೊಂಬಿಟ್ಟವಳ ಹೆಂಗೆ? ಇಲ್ಲ ಅಲ್ಲಿಗಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಇವಳು ಕೊಟ್ಟಿರೋ ಬಿಲ್ಡಪ್ಗೆ ಅಲ್ಲಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹುಡುಗರು. ಅಲ್ಲ ಮತ್ತ್ಯಾಕೆ ಹಿಂಗೆ ವಿಚಿತ್ರವಾಗಿ ಆಡ್ತಾ ಇರೋದು? ಸತ್ಯ, ಇವತ್ತು ಒಂದು ರಾತ್ರಿ ಇಲ್ಲಿ ಕಳೆದ್ರೆ ಮುಗೀತು. ನಾಳೆಯಿಂದ ನಾವು ನಮ್ಮ ಮ್ಯಾನ್ಷನಲ್ಲಿ ಇರ್ತೀವಿ. ಕೆಲವೊಂದ್ಸಲ ನಮಗೆ ಬೇರೆಯವ್ರು ಹೆಲ್ಪ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬಾರ್ದು. ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು. ನಮಗೆ ಬೇಕಾಗಿರೋದನ್ನ ನಾವೇ ಪಡ್ಕೋಬೇಕು. ಇನ್ನೀ ಬಾಲನ್ನು ನಂಬ್ಕೊಂಡಿದ್ದಿದ್ರೆ ಕೈಗೆ ಚೊಂಬು ಕೊಡ್ತಿದ್ದ. ಸದ್ಯ ಹಾಗಾಗ್ಲಿಲ್ಲ.
ಏನು ಬೇಬಿ ಬಟ್ಟೆ ಪ್ಯಾಕ್ ಮಾಡ್ತಾ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಗೆಸ್ ಮಾಡು. ಗೆಸ್ಸಾ? ಊರಿಗೆ ಹೋಗ್ತಾ ಇದೆಯಾ? ಬೇಬಿ ತವ್ರ ಮನೆಗೆಲ್ಲ ಹೋಗಂಗಿಲ್ಲ ನೀನು. ನೀನು ಬಿಟ್ಟು ಒಂದು ಕ್ಷಣನೂ ಈ ಬಾಲಿಂಗಿರೋಕ್ಕಾಗಲ್ಲ ಗೊತ್ತಾ? ಇದಕ್ಕೇನು ಕಡಿಮೆ ಇಲ್ಲ. ನೀನು ಹೋಗ್ಬಿಟ್ರೆ ನಾನು ನಿನ್ನ ಮಿಸ್ ಮಾಡ್ಕೋತೀನಿ ಬೇಬಿ. ವಿರಹ 100 ತರಹ ಅಂತ ನಾನು ನಿನ್ನ ನೆನೆಸ್ಕೊಂಡು ವಿರಹ ವೇದನೆಯಲ್ಲೇ ಬೇಯಬೇಕಾಗುತ್ತೆ. ಆಗಲ್ಲ ಬೇಬಿ, ನೀನು ಬಿಟ್ಟಿರೋಕೆ ನನಗೆ ಖಂಡಿತ ಆಗಲ್ಲ. ನಿನ್ನ ಮಾತು, ನೀನು ನನಗೆ ಥೂ ಥೂ ಅಂತ ಉಗಿಯೋದು ಇದೆಲ್ಲ ಇಲ್ಲದೆ ನಾನು ಹೇಗಿರಲಿ ಹೇಳು? ನೀನು ಇಲ್ದಿರೋ ಲೈಫು ಒಂದು ಲೈಫಾ? ಬಾಲ, ಏನೋ ಪರ್ಮನೆಂಟಾಗಿ ಬಿಟ್ಟಿರೋ ಥರ ಆಡಬೇಡ. ಚಚೆ, ತಮಾಷೆಗೂ ಹಂಗೆಲ್ಲ ಅನ್ಬೇಡ ಬೇಬಿ, ಹರ್ಟ್ ಆಗುತ್ತೆ. ಹರ್ಟ್ ಆಗುತ್ತಾ? ನನಗಾಗಿರೋ ಹರ್ಟ್ ಇವನಿಗೆ ಯಾವತ್ತಾದ್ರೂ ಅರ್ಥ ಆಗಿದೆಯಾ? ಇಡಿಯಟ್. ಅಪ್ಪನಿಗೆ ಹೆದರ್ಕೊಂಡು ಸಾಯ್ತಾನೆ, ಹೆಂಡ್ತಿನ ಈ ನರ್ಕದಲ್ಲಿ ಕೊಳಿಸ್ತಾನೆ. ಒಟ್ನಲ್ಲಿ ಅದು ಇಲ್ಲ ಇದು ಇಲ್ಲ ಅನ್ನೋ ಥರ ಪಾರ್ಟಿ ಇವನು. ಓವರ್ ಡೌನ್ ನನ್ನ ಮಗ. ಹೇಳು ಬೇಬಿ, ಯಾಕೆ ಸುಮ್ಮನದೆ? ಯಾಕೆ ಈ ಥರ ಪ್ಯಾಕ್ ಮಾಡ್ಕೋತಾ ಇದೆಯಾ? ನನಗೆ ಟೆನ್ಷನ್ ಆಗ್ತದೆ, ಹೇಳು. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ನಾನು ಎಲ್ಲಿಗೆ ಹೋಗ್ತೀನಿ? ಬದುಕಿದ್ರು ಸರಿ ಸತ್ರು ಸರಿ, ಅದು ನಿನ್ನ ಜೊತೆನೆ. ಬೇಬಿ, ನಿನಗೆ ನನ್ನ ಮೇಲೆ ಅಷ್ಟೊಂದು ಲವ್ ಇದೆಯಾ ಬೇಬಿ? ಕೇಳ್ತೀಯಲ್ಲ. ಮತ್ತಿದೆಲ್ಲ ಬಟ್ಟೆ ಎಲ್ಲ ಹರಡ್ಕೊಂಡಿತ್ತು, ಇಡೋಕೆ ಜಾಗನೂ ಇಲ್ಲ, ಅದಕ್ಕೆ ಎಲ್ಲ ಸೂಟ್ ಕೇಸಲ್ಲಿ ಜೋಡಿಸ್ತಾ ಇದ್ದೆ ಅಷ್ಟೇ. ಅಷ್ಟೇನಾ? ಸದ್ಯ ನನಗೆಷ್ಟು ಭಯ ಆಗೋಗಿತ್ತು ಗೊತ್ತಾ? ನೀ ಯಾಕೆ ಬೇಬಿ ತಳ್ತೀಯಾ? ನನ್ನ ಹೇಳ್ತೀನಿ, ನಾನು ಮುದ್ದು ಮಾಡಬಾರ್ದಾ? ಮಾಡು. ಅದಕ್ಕೂ ಮುಂಚೆ ಹೇಳು ಬೇಬಿ, ಅದಕ್ಕೂ ಮುಂಚೆ ಏನು? ಅದಕ್ಕೂ ಮುಂಚೆ ಅಂತ ಹೇಳಿದೆ, ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ. ಏನು ಅಂತೇಳು? ನೀನು ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡಿಲ್ಲ ಅಂದಿದ್ರೆ ನಾವಿಷ್ಟು ಬೇಗ ನಿನ್ನ ಮದುವೆ ಬಗ್ಗೆ ಚಿಂತನೆ ಮಾಡ್ತಾ ಇರಲಿಲ್ಲ. ನೀನು ನಿನಗೇನು ಬೇಕೋ ಅದನ್ನು ನೀನು ಮಾಡ್ಕೊಂಡಿದ್ಯಾ. ಈಗ ನಾವು ನಮಗೇನು ಬೇಕೋ ಅದನ್ನು ನಾವು ಮಾಡ್ಕೋತಾ ಇದ್ದೀವಿ. ಚಿಕ್ಕತ್ತೆ, ನೀವು ಇಲ್ಲಿದ್ದೀರಾ? ನಾನು ನಿಮ್ಮನ್ನ ಮನೆಯೆಲ್ಲ ಹುಡುಕ್ತಿದ್ದೆ. ಯಾಕೆ ಹುಡುಕ್ತಿದ್ದೆ? ಇನ್ನೂ ನಮ್ಮ ನೆಮ್ಮದಿ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ಕಿತ್ಕೊಳ್ಳೋಣ ಅಂತನಾ? ಯಾಕೆ ಚಿಕ್ಕತ್ತೆ ಹಾಗೆ ಹೇಳ್ತೀರಾ? ನಾನು ಯಾವತ್ತಾದರೂ ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡ್ತೀನಾ? ನಾನು ಹಾಗೆ ಅಂದ್ಕೊಂಡಿದ್ದೆ ಸತ್ಯ, ಆದರೆ ಅದು ಸುಳ್ಳು ಅಂತ ಆಗೋಯ್ತಲ್ಲ. ಚಿಕ್ಕತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ, ತುಂಬ ನೋವಾಗತ್ತೆ. ಈ ಮನೇಲಿ ಮೊದಲು ನನ್ನನ್ನು ಒಪ್ಕೊಂಡವ್ರೆ ನೀವು. ನೀವಿಲ್ಲದೆ ಹೋಗಿದ್ದಿದ್ರೆ ನಾನು ಈ ಮನೇಲಿ ಇಷ್ಟು ದಿನ ಉಳಿಯೋದಕ್ಕೆ ಆಗ್ತಿತ್ತೋ ಇಲ್ವೋ? ಅಂಥದ್ರಲ್ಲಿ ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀನ? ಎಲ್ಲ ಬರೀ ಬಾಯಿ ಮಾತು. ನಿನ್ನಿಂದಾಗಿ ನಮ್ಮ ನೆಮ್ಮದಿನೇ ಹೊಟ್ಟೋಗಿದೆ. ನಿನ್ನ ಎಷ್ಟು ನಂಬಿದ್ದೆ ಸತ್ಯ, ನೀನು ಆ ನಂಬಿಕೆಗೆ ಕೊಡ್ಲಿ ಇಟ್ಕೊಟ್ಬಿಟ್ಟೆ. ಇದ್ರ ಜೊತೆಗೆ ಆ ಹುಡುಗರು ಬೇರೆ ನಮ್ಮ ಮನೆಗೆ ಬಂದು ನಮ್ಮ ನೆಮ್ಮದಿನೇ ಕೆಡಿಸ್ಬಿಟ್ರು. ಹುಡುಗರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ನೀವು ನನ್ನ ಮೇಲಿನ ಕೋಪ ಬಿಟ್ಟು ದಯವಿಟ್ಟು ರಿತು ಬಗ್ಗೆ ಯೋಚನೆ ಮಾಡಿ. ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ರೆಷ್ಟು ಬಿಟ್ರೆಷ್ಟು. ಮನೇಲಿ ಎಲ್ಲರೂ ಅವ್ರವ್ರಿಗೆ ಬೇಕಾದ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ನನಗೆ ನನ್ನ ಮಗಳ ಮೇಲೆ ಯಾವುದೇ ಹಕ್ಕಿಲ್ಲ. ಎಲ್ಲ ನೋಡ್ತಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ನೀವೇ ಹೀಗೆ ಅಂದ್ಬಿಟ್ರೆ ಹೇಗೆ ಚಿಕ್ಕತ್ತೆ? ರಿತುಗೆ ಯಾರಿದ್ದಾರೆ? ಇದು ಅವಳಿಗೆ ಇಷ್ಟ ಇಲ್ಲದೆ ಇರೋ ಮದುವೆ. ಇದರಿಂದ ನಾವು ಅವಳನ್ನು ಕಾಪಾಡಬೇಕು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರು ಹೊಣೆ? ಸತ್ಯ, ಇನ್ನೊಂದ್ಸಲ ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಿನ್ ಬಾಯಲ್ಲಿ ಒಳ್ಳೆ ಮಾತು ಬರೋದೇ ಇಲ್ವಾ? ಸತ್ಯ ಯಾವತ್ತೂ ಕಹಿನ ಚಿಕ್ಕತ್ತೆ. ನಾನು ಹೇಳ್ತಿರೋದು ರಿತು ಒಳ್ಳೇದಕ್ಕೆ. ರಿತುನ ನಾನು ನನ್ನ ತಂಗಿ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ನೋವಾದ್ರೆ ನನಗೆ ನೋಡೋದಕ್ಕಾಗಲ್ಲ ಚಿಕ್ಕತ್ತೆ. ಅವಳು ನಿನಗೆ ತಂಗಿ ತರ, ಆದ್ರೆ ಅವಳು ನಾನು ಹೆತ್ತಿರೋ ಮಗಳು. ನನ್ನ ಹೊಟ್ಟೆಗೆ ಎಷ್ಟು ಬೆಂಕಿ ಬಿದ್ದಿರಬೇಡ ಹೇಳು. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಚಿಕ್ಕತ್ತೆ. ಹೇಗಾದರೂ ಮಾಡಿ ಈ ಮದುವೆನ ತಡಿಬೇಕು. ನೀನೇನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ?
ಇದು ಅಕ್ಕ ಮತ್ತೆ ನಮ್ಮವ್ರು ಮಾಡಿರೋ ನಿರ್ಧಾರ. ಅವ್ರು ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗೀತು. ಅದನ್ನ ಯಾರಿಂದಾನೂ ತಪ್ಸೋಕ್ ಸಾಧ್ಯ ಇಲ್ಲ. ನಿಮ್ಗೆ ಮದುವೆ ಒಪ್ಪಿಗೆ ಇದೆಯಾ? ನಿಮ್ಮ ಮಗಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟ ಇಲ್ದಿರೋ ಮದುವೆ ಆಗಿ ಹೋಗ್ಬೇಕಾ? ಮತ್ ಯಾಕೆ ಚಿಕ್ಕತ್ತೆ ಸುಮ್ಮನಿದ್ದೀರಾ? ಈಗ ರಿತುನ್ ಕಾಪಾಡೋದಕ್ಕಾಗೋದು ನಿಮ್ಮ ಕೈಯಿಂದ ಮಾತ್ರ. ನೀವು ಮನ್ಸು ಮಾಡಿದ್ರೆ ಈ ಮದುವೆನ ತಡಿಬಹುದು. ಇಲ್ಲ, ನನ್ನ ಕೈಯಿಂದ ಆಗಲ್ಲ. ಅಕ್ಕನ ಮಾತನ್ನ, ಇವ್ರ ಮಾತನ್ನ ಎದುರಿಸೋ ಶಕ್ತಿ ನನಗಿಲ್ಲ. ನಿಮ್ಮ ಕೈಲಾಗುತ್ತೆ ಚಿಕ್ಕತ್ತೆ. ಈ ಮದುವೆನ ತಡಿಯಕ್ಕಾಗ್ಲಿಲ್ಲ ಅಂದ್ರೂ ಕಡೆ ಪಕ್ಷ ಅದನ್ನ ಮುಂದಕ್ಕೆ ಹಾಕ್ಸಿ. ಇಲ್ಲ ಅಂದ್ರೆ ನಾವು ರಿತುನ್ ಕಳ್ಕೋಬೇಕಾಗತ್ತೆ. ಇಂಥ ವಯಸ್ಸಲ್ಲಿ ಮಕ್ಕಳು ತುಂಬಾ ಸೂಕ್ಷ್ಮವಾಗಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಆ ಮಾತು ಅನ್ಬೇಡ ಸತ್ಯ. ಕರಳಕ್ಕೆ ಕೊಳ್ಳಿ ಇಟ್ಟಂಗೆ ಆಗ್ತಾ ಇದೆ. ಇವ್ರು ನೋಡಿದ್ರೆ ಬಲವಂತದಿಂದ ಮದುವೆ ಮಾಡೋದಕ್ಕೆ ತಯಾರಾಗಿದ್ದಾರೆ. ಅವಳು ನೋಡಿದ್ರೆ ಹೀಗಾಡ್ತಾಳೆ. ನಾನು ಎಲ್ಲಿ ಹೋಗಿ ಸಾಯ್ಲಿ? ಎಲ್ಲ ನನ್ನ ಕರ್ಮ. ಯಾವ ಜನ್ಮದಲ್ಲಿ ಯಾವ ತಾಯಿ ಹೊಟ್ಟೆ ಉರಿಸಿದ್ನೋ ಏನೋ, ಈ ಜನ್ಮದಲ್ಲಿ ನನ್ನ ಮಗಳು ನನ್ನ ಹೊಟ್ಟೆ ಉರಿಸ್ತಾ ಇದ್ದಾಳೆ. ಅದಕ್ಕೆ ತಕ್ಕನಂಗೆ ಇವ್ರು ಬೇರೆ. ನಾನು ಏನು ಮಾಡಲಿ ಹೇಳು? ಇನ್ನು ನೀವು ಸುಮ್ಮನೆ ಇರೋದ್ರಲ್ಲಿ ಅರ್ಥ ಇಲ್ಲ ಚಿಕ್ಕತ್ತೆ. ಮಾತಾಡಬೇಕು. ಮಾತಾಡಿದ್ರೇನೆ ರಿತು ಬದುಕು ಉಳಿಯೋದಕ್ಕೆ ಸಾಧ್ಯ. ದಯವಿಟ್ಟು ಚಿಕ್ಕ ಮಾವನ ಹತ್ರ ಮಾತಾಡಿ. ಮಗಳಿಗಿಂತ ಯಾವುದು ಮುಖ್ಯ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಸಿ. ಚಿಕ್ಕತ್ತೆ, ಹೇಗಾದರೂ ಮಾಡಿ ಮಾತಾಡಿ. ಈಗ ರಿತು ಜೀವನ ಇರೋದು ನಿಮ್ಮ ಕೈಯಲ್ಲೇ. ರಿತು, ಅಣ್ಣ, ಯಾಕೆ ಅಳ್ತಾ ಇದೆಯಾ ರಿತು? ಏನೂ ಆಗಲ್ಲ, ಅಳಬೇಡ. ಅಣ್ಣ, ಅಪ್ಪ ನನಗೆ ಬೇರೆ ಮದುವೆ ಮಾಡ್ತಾರಂತೆ. ನನಗಿಷ್ಟ ಇಲ್ಲ ಅಣ್ಣ ಬೇರೆ ಯಾರನ್ನೂ ಮದುವೆ ಆಗಕ್ಕೆ. ಹಾಗೆ ಹೇಳಿದ ತಕ್ಷಣ ಮದುವೆ ಆಗೋಗುತ್ತಾ ರಿತು? ಏನೋ ಕೋಪದಲ್ಲಿ ಹಾಗೆ ಹೇಳಿರ್ತಾರೆ, ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಡ್ರೆ ಆಗುತ್ತಾ? ಇಲ್ಲ ಅಣ್ಣ, ಅಪ್ಪ ನಾನು ಅವ್ರ ಮಗಳು ಅನ್ನೋದನ್ನೇ ಮರೆತು ಹೋಗಿದ್ದಾರೆ. ರಾಕಿನ ಪ್ರೀತಿಸ್ತಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅಪ್ಪ ನನ್ನ ಹೇಟ್ ಮಾಡ್ತಿದಾರಣ್ಣ. ತಪ್ಪು ರೀತು. ಚಿಕ್ಕಪ್ಪ ನಿನ್ನ ಹೇಟ್ ಮಾಡಲ್ಲ. ಅವ್ರು ನಿನಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ನೀನು ಒಂದೇ ಒಂದು ಸತಿ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಮುದ್ದಾಗಿ ಬೆಳೆಸಿರೋ ಮಗಳು, ಅವ್ರ ಮಾತು ಮೀರಿ ಅವ್ರಿಗೆ ಇಷ್ಟ ಇಲ್ದಾರ ಹುಡುಗನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ನೋವಾಗದೇ ಇರುತ್ತಾ? ಚಿಕ್ಕಪ್ಪನಿಗೆ ತುಂಬ ನೋವಾಗಿದೆ ಇತ್ತು. ಎಲ್ಲಿ ನೀನು ನಿನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತೀಯ ಅಂತ ತುಂಬ ಹೆದರ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಆ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದ್ರೆ
ನೀನು ಅಪ್ಪ ಮಾಡಿದ ಸರಿ ಅಂತ ಹೇಳ್ತಿದ್ಯಾ? ಇಲ್ಲ ಪುಟ್ಟ, ಚಿಕ್ಕಪ್ಪ ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವ್ರ ಮಗಳಾಗಿ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಅಮೂಲ್ ಬೇಬಿ ಎಷ್ಟು ಚೆನ್ನಾಗಿ ಪರಿಸ್ಥಿತಿನ ಅರ್ಥ ಮಾಡಿಸ್ತಿದ್ದಾನೆ. ಇಲ್ಲ ಅಣ್ಣ, ನಾನು ಅಪ್ಪ ತೋರಿಸೋ ಹುಡುಗನ ಮದುವೆ ಆಗಲ್ಲ. ನಾನು ರಾಕೇಶ್ನ ಬಿಟ್ಟು ಇನ್ಯಾರನ್ನೂ ಮದುವೆ ಆಗಲ್ಲ. ಪ್ಲೀಸ್ ಅಣ್ಣ, ನೀನೇನಾದರೂ ಮಾಡು. ಅಲ್ಲ ರಿತು, ರಿತು, ಹಾಗೆಲ್ಲ ನಿಂತ ಕಾಲಲ್ಲೇ ಏನಾದರೂ ಮಾಡು ಅಂದರೆ ಏನು ಮಾಡೋದಕ್ಕಾಗತ್ತೆ? ಆದರೆ ಏನಾದರೂ ಮಾಡೇ ಮಾಡ್ತೀವಿ. ಯಾಕಂದರೆ ನಾನು ನಿಮ್ಮಣ್ಣ ಯಾವಾಗಲೂ ನಿನ್ನ ಪರನೇ, ಯೋಚನೆ ಮಾಡಬೇಡ. ಆದರೆ ಅದಕ್ಕೆ ಅಪ್ಪ ನಾಳಿದ್ದೆ ಎಂಗೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಏನು ಮಾಡಲಿ? ಅಪ್ಪ ಖಂಡಿತ ನನ್ನ ಮತ್ತೆ ರಾಕೇಶ್ನ ಬೇರೆ ಮಾಡ್ತಾರೆ. ಒಂದ್ ವೇಳೆ ಬೇರೆ ಹುಡುಗನ್ನ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡಿದ್ರೆ ಖಂಡಿತ ನಾನಂತೂ ಬದುಕಿರಲ್ಲ. ಮದುವೆ ಅಂತ ಆದ್ರೆ ನಾನು ರಾಕೇಶ್ನೇ ಆಗೋದು, ಇಲ್ಲಾಂದ್ರೆ ನನ್ನ ಹೆಣ ಬೀಳತ್ತೆ ಅಷ್ಟೇ. ರಿತು, ಇನ್ನೊಂದು ಸಲ ಹಾಗೇನಾದ್ರೂ ಹೇಳಿದ್ರೆ 2 ಬಾರಿಸ್ತೀನಿ. ಚಿಕ್ಕವ್ರ ಬಾಯಲ್ಲಿ ಬರೋ ಮಾತಾ ಇದು. ಹೌದು ರಿತು, ಸಹಾಯ ಮಾತೆಲ್ಲ ಯಾಕೆ ಆಡ್ತಾ ಇದೆಯಾ? ನಾವಿಲ್ವಾ ನಿಮ್ಮ ಜೊತೆ? ಬದುಕಲ್ಲಿ ಪ್ರೀತಿ ಒಂದೇ ಗುರಿ ಆಗಬಾರ್ದು ರಿತು. ಬದುಕಲ್ಲಿ ಪ್ರೀತಿ ಒಂದು ಭಾಗ ಅಷ್ಟೇ, ಪ್ರೀತಿನೇ ಬದುಕಲ್ಲ. ಸಾವು ಎಲ್ಲದಕ್ಕೂ ಪರಿಹಾರ ಅನ್ನೋದಾದ್ರೆ ಬಾ ಎಲ್ಲರೂ ಒಟ್ಟಿಗೆ ಸತ್ತೋಗೋಣ. ಪ್ರೀತಿ ಮಾಡೋನ್ ಸಿಗ್ಲಿಲ್ಲ ಅಂದ್ರೆ ಆಗೋ ನೋವು ನಿಮಗೇನು ಅರ್ಥ ಆಗತ್ತೆ? ಕೆಲವೊಂದ್ಸಲ ಸಿಕ್ಕಿದ್ದು ನಮ್ದಾಗಿರಲ್ಲ ರಿತು. ನಾವು ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದ ತಕ್ಷಣ ಬದುಕು ನಿಂತೋಗಲ್ಲ ರಿತು. ಬದುಕು ಹರಿಯೋ ನೀರಿದ್ದ ಹಾಗೆ ಹರಿತಾ ಇರಬೇಕು. ನಿಂತಲ್ಲೇ ನಿಂತ್ರೆ ಕೊಳ್ತೋಗುತ್ತೆ. ಹಾಗಂತ ನಾನು ನಿನ್ನ ಪ್ರೀತಿನ ತ್ಯಾಗ ಮಾಡು ಅಂತ ಹೇಳ್ತಾ ಇಲ್ಲ. ಈ ಥರ ಹತ್ಕೊಂಡು ಎಲ್ಲ ಮುಗ್ದೋಯ್ತು ಅನ್ನೋ ಥರನೂ ಇರಬೇಡ. ಸಾಯೋ ಮಾತಂತೂ ಆಡಲೇಬೇಡ. ನೋಡ್ರಿತು, ನಿನ್ನ ಪ್ರೀತಿ ನಿಜವಾದ್ದೇ ಆದರೆ ಅದು ಸೋಲಲ್ಲ. ಅದನ್ನ ಸೋಲೋದಕ್ಕೆ ನೀನು ಬಿಡೋದೂ ಇಲ್ಲ. ಹೌದು ರಿತು, ಸತ್ಯ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಸ್ವಲ್ಪ ಯೋಚನೆ ಮಾಡು, ಗಿವ್ ಅಪ್ ಮಾಡಬೇಡ. ಬೇಕು ಅನ್ನೋದನ್ನ ಪಡ್ಕೊಬೇಕು ಅಂದರೆ ಅದನ್ನು ದಕ್ಕಿಸ್ಕೊಳ್ಳೋ ಛಲ ಇರಬೇಕು. ಯಾರ ಬದುಕೂ ಸುಲಭ ಅಲ್ಲ ರಿತು. ಎಲ್ರಿಗೂ ಅವ್ರದ್ದೇ ಆದ ಕಷ್ಟಗಳು, ನೋವುಗಳು ಇದ್ದೇ ಇರುತ್ತೆ. ಅದನ್ನ ಮೀರಿ ಬದುಕೋದೇ ಅಲ್ವಾ ಲೈಫು. ನೋಡ್ರಿತು, ಇದು ನಿನಗೆ ಇಷ್ಟ ಇಲ್ದಿರೋ ಮದುವೆ ಅಂತ ಎಲ್ರಿಗೂ ಗೊತ್ತು. ಯಾರು ನಿನ್ನ ಜೊತೆ ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ನಿನ್ನಣ್ಣ ಮಾತ್ರ ಯಾವಾಗಲೂ ನಿನ್ನ ಜೊತೆನೇ ಇರ್ತೀವಿ. ನೋಡ್ರಿತು, ಚಿಕ್ಕಪ್ಪನ ಜೊತೆ ನಾನು ಮಾತಾಡ್ತೀನಿ. ಈ ಎಂಗೇಜ್ಮೆಂಟ್ನ ನಾನು ಖಂಡಿತವಾಗ್ಲೂ ತಡಿತೀನಿ. ಅದು ನೀನು ಅಣ್ಣನಾಗಿ ನನ್ನ ಕರ್ತವ್ಯ. ನೀನು ಧೈರ್ಯ ಕಳ್ಕೊಬೇಡ, ಧೈರ್ಯವಾಗಿರೋ. ಹಾಗಂತ ರಾಕೇಶ್ ಜೊತೆ ತಕ್ಷಣ ನೀನು ಮದುವೆ ಮಾಡ್ಕೊಡ್ತಾರ ಅಂತ ಕೇಳಿದ್ರೆ
ಅದು ನನ್ನ ಕೈಲಿಲ್ಲ. ರಿತು, ಈ ಕೆಟ್ಟ ಯೋಚನೆ ಮಾಡೋದೆಲ್ಲ ಬಿಡು. ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ.